ರೌಂಡ್ ಇಸ್ ಕಂಪ್ಲೀಟ್. ನನ್ನ ಮಗ ಅಪರಂಜಿ. ಎಲ್ಲ ಕಿತ್ಕೊ ಹೊಡಿಲ್ಲ. ಸ್ಟೇಜು ಪಾಜು ಎಲ್ಲ ಕಿತ್ಕೊಂಡು ಹೊಡ್ಬಿಡು. ಯಾವಾಗ ಸಾಕೋಕಲ್ಲ. ನೀನು ಪಲ್ವಲ್ಲ ಏನ್ ಮಾತಾಡ್ದು ಹೊಡ್ದಿರೋ ಹೊಡ್ತಕ್ಕೆ ಎಲ್ಲ ನೆನಪೋಗ್ಬಿಡ್ತತ್ಲಾಗ ಒಂದ್ಸರಿ. ಅಯ್ಯ ನೋಡ್ರಿ, ನಾನು ನಿಮ್ಮ ಮನೆಗೆ ಹೆಣ್ಣು ನೋಡಕ್ ಬಂದವನು. ಒಂದ್ ಸ್ವಲ್ಪ ಮರ್ಯಾದೆ ಗಿರಿಯಾದಿ ಕೊಡಿ. ತಗೊಳ್ಳಿ, ಪಾಲ ತಾಂಬೂಲ ತಂದಿದ್ದೀನಿ, ತಗೊಂಡೋಗಿ ಒಳಗಿಡಿ. ತಗೊಂಡೋಗಿ ಇದ್ರೊಳಗೆ ಹಾಕ್ಬಿಡು ಅಂತ. ಚೆನ್ನಾಗೈತಿ ನಿಂದು. ಮನೇಲಿ ಯಾರು ಬೇರೆ ಇಲ್ವಾ? ನಮ್ಮ ಮನೇಲಿ ಕೆಲ್ಸದವನಿದ್ದಾನೆ. ಕರಿ ಮತ್ತೆ. ಏ ಇವನೇ ಬಾರೋ. ಏನ್ ಹುಡುಕ್ತಾ ಇದ್ದೀರಾ? ಈ ಮನೇಲಿ ಯಾರು ಸರಿ ಇಲ್ಲ. ಯಾವಾಗ ಎಟಕ್ ಮಾಡ್ತಾರಂತನೂ ಗೊತ್ತಾಗಲ್ಲ. ನಾವು ಹುಷಾರಾಗಿರ್ಬೇಕು. ಕರೆಕ್ಟ್. ತನಕ ನಂಗೂ ಅದೇ ಪ್ರಾಬ್ಲಮ್ ಆಗಿದ್ದು. ಹುಷಾರಾಗಿರ್ತೀನಿ. ನಾನೇ ಕಬಡ್ಡಿ 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 ಮಾಡು ಆ ಒಂದು ಕೈ ನೋಡು. ರೈಟ್ ರೈಟ್. ಕಬಡ್ಡಿ 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 ಅಮ್ಮ ಅವ್ರೆ 1 ಪಾಯಿಂಟ್ ತಂದೆ. ಒಂದ್ ಪಾಯಿಂಟ್. ಏಯ್, ಅವಳಿಗೆ ಯಾಕೋ ಕೊಟ್ಟೆ ಫಲ ತಾಂಬೂಲ? ಓದೇತಿ ಈ ಅಮ್ಮ ಇನ್ನು ಆಟ ಆಡೋದೇ ಬೇಡ. ಮುರ್ದೆ ಹೋಯ್ತತ್ಗೆ. ಫಲ ತಾಂಬೂಲ ಎಲ್ಲ ಮುರ್ದಾಕ್ಬಿಟ್ರಲ್ಲ. ಅಪ್ಪ ನೀನ್ ಚಾವಾಸ ಏನ್ ಸರ್ ಫಲ ತಾಂಬೂಲ ಎಲ್ಲ ಮುರ್ದಾಕ್ಬಿಟ್ಟಲ್ಲ ಅವಳು. Yes, third round is completed. Shining, John Shining. ಅಪ್ಪ ನಿಮ್ಮ ಅಪ್ಪನಿಗೆ ಮಾತಿಗೂ ಹೊಡಿಬೇಡ. ಇದಕ್ಕ Fourth round is completed. ಸರ್, ಒಂಚೂರು ಟೀ ಇದ್ರೆ ತಗೊಬನ್ನಿ. ಏನ್ ನನ್ಗೇನು ಫ್ಯಾಮಿಲಿ ಕಿತ್ತೋಗಿರೋ ಫ್ಯಾಮಿಲಿ. ನಾನು ಸ್ಕಿಟ್ ಚೆನ್ನಾಗಿ ಮಾಡಲ್ಲ ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ಬರ್ಬೇಡ ಅಂತ ಹೇಳಿ ಅದನ್ನ ಬಿಟ್ಟು ಹಿಂಗೆಲ್ಲ ನಾಯಿಗೆ ಓಡಿಸ್ದಂಗೆ ಯಾಕೆ ಓಡಿಸ್ತೀರಾ? ಕಪಿಟಿ 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 ಅಮ್ಮರೇ 1 ಪಾಯಿಂಟ್. ಸೂಪರ್. ಏಯ್, ಇದ್ರಲ್ಲಿ ಏನಾಯ್ತು ಕೊಡ್ರಿ? ಇದ್ರಲ್ಲಿ ಏನಾಯ್ತು ಅಂತ ಕೊಡಿಲ್ಲ. ಅಮ್ಮ ಹೋಗಿ ತಗೋಬ, ಒಂದು ಟೀ ತಗೋಬ. ಕೊಟ್ಟೆ ಕೊಡಮ್ಮ. ದಮ ಕೊಡು. ಮಗಳೇ, ಯಾವ ನೀನ್ ನೋಡ್ತಾನೆ ಮಗಳ. 1 2 3. Fourth round is completed. Shining, John Shining. ಒತ್ತಾಕಲ್ಲ, ಹಿಂಗೆ ಒತ್ತಾಕು. ಇಲ್ಲೊಂದು ಮೈಕತ್ತೆ, ಮೈಕು ಹೊಡ್ಕೊಂಡು ಏನಾರು ಆಗ್ಬಿಟ್ರಿ ಏನ್ ಮಾಡೋಣ? ನಾನು ಮಗ ಅಪ್ಪ ನಿಮ್ ಕೈ ಕಾಲು ಹಿಡಿತೀನಿ. ಹೊಡೆಯೋದ್ ನಿಲ್ಸ್ಬಿಟ್ಟು ಆ ಹುಡುಗಿ ಹೆಂಗವಳೆ ಅಂತ ತೋರಿಸ್ಬಿಟ್ಟಿದ್ರೆ ಚೂರು ನೋಡ್ಕೊಂಡು ಹಿಂಗೆ ಹೋಗ್ಬಿಡ್ತಿದೆ. ಹುಡುಗಿ ಅಲ್ಲ, 1 ನಿಮಿಷ ಕರಿತೀನಿ. ಮಗಳೇ ನವಿಲೇ. ನೀವೇನ ನನ್ನ ನೋಡಕ್ ಬಂದಿದ್ದು? ನಾನೇ. ಎಷ್ಟು ಸಂಬಳ ಬರುತ್ತೆ ನಿಮ್ಗೆ ತಿಂಗಳ? 4 ಸ್ಕಿಟ್ ಮೇಲ್ ಮಾಡಿದ್ರೆ ಒಂದು 50 ಬರುತ್ತೆ. ನಾಟಿ ಬಾಸ್. ಹಂಗಂದ್ರೆ ಚೆನ್ನಾಗಿ ಮಾಡ್ತೀರಾ? ಅಯ್ಯೋ ಸಿಕ್ಕಾಪಟ್ಟೆ, ಇಲ್ಲೆಲ್ಲ ಬಿದ್ದು ಬರ್ತಾರೆ. ನಡೀರಿ ಪಕ್ಕದಲ್ಲಿ ಹೋಗಿ ಮಾತಾಡೋಣ. ಹೋಗೋಣ ಬನ್ನಿ. ಬನ್ನಿ ಎಗ್ರಿ 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 ಎಗ್ರು 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 1 2 ಎಗ್ರಕ್ ಬರ್ತಿದ್ದ. ಮಮ್ಮಿ, ನನ್ ಟಾರ್ಗೆಟ್ ನಾನು ಇವತ್ತು ರೀಚ್ ಮಾಡಕ್ ಇವ್ನು ಬಿಡ್ತಾ ಇಲ್ಲ. ಎಗ್ರದಿಲ್ಲ, ಮದ್ವೆ ಆದ್ರ ಮೇಲೆ. ಫಸ್ಟ್ ಇಲ್ಲಿ ಎಗ್ರು, ಆಮೇಲೆ ಅಲ್ಲಿ ಎಗ್ರು ಅಂತೆ. ಎಗ್ರು 1. ನಾನು ಎಗ್ರೇ ಇಲ್ಲ, ನೀನ್ ಹೆಂಗೆ ಎಗರ್ತೀಯ? ಇವಾಗ ಎಗ್ರು 1. ಶಬಾಷ್, ಒಂದ್ ಎಗರ್ಬಿಟ್ಟ. ಮಮ್ಮಿ ಸಕ್ಸಸ್. ಚೆನ್ನಾಗಿ ಎಗರ್ಕೆ ಬರ್ತೀನಿ, ಎಗರ್ಕೆ ಬರ್ತೀನಿ. ನನ್ನ ಮಕ್ಕಳು ಹಂಗೋದ್ರು ಹೊಡಿತಾರೆ, ಹಿಂಗೋದ್ರು ಹೊಡಿತಾರೆ. ಏನೇನು ಮಾಡ್ಬೇಕಲ್ಲ? ಅಪ್ಪಾಜಿ ತುಂಬ ಸುಸ್ತಾಗ್ತಿದ್ದೆ, ಒಂದು ಲೋಟ ನೀರು ತಗೋಬರ. ಮಾಡ್ತೀನಿ.
ಕಾಪಿ ಟೀ ನೀರ್ ಕೇಳಿದ್ ನಂಗಲ್ಲ ನಿಮ್ ಯಜಮಾನ್ರಿಗೆ. ಕಾಪಿ ಟೀ ಯಜಮಾನ್ರಲ್ಲಿ. Yes! 1, 2, 3. Yes! ತುಂಬಾ Fifth round is completed. Shining, John Shining. ಒಂಚೂರು ಟೀ ತಗೋಬಾ. ಟೀ ಬೇಕಾ? ಹಾ, ಟೀ. ಟೀ ನಂಗಲ್ಲ ನಿಮ್ಮ ಅಪ್ಪಂಗೆ. ಪಾಪ ಅಣ್ಣ ಕಾಪಾಡು. ಎಸ್ ಮಗನೇ, ಸೂಪರ್. ಈ ನನ್ನ ಮಗ ಸರಿಯಿಲ್ಲ, ಇದ್ದು ತಗೊಂಡು ಹೊಡೆದ್ಬಿಡ್ತಾನೆ. ತಗೊಂಡೋಗಿ ಎಲ್ಲರೂ ಇಟ್ಬಿಡಿ. ಹೋಗ್. ಇನ್ನು 2 ವಿಕೆಟ್ ಇರೋದು. ಇದು ನಾನು ನೋಡ್ಕೊತೀನಿ. ಆಕ್ಚುಲಿ ಐ ಆಮ್ ದಿ ಬಿಗ್ಗೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಇನ್ ದ ವರ್ಲ್ಡ್. ಒಳ್ಳೆ ಆಟಗಾರ ಅನ್ಸುತ್ತೆ ನೀವು. ಸಿಕ್ಕಾಪಟ್ಟೆ ಆಡ್ತೀನಿ. ಚೆನ್ನಾಗಿ ಏನ್ ಆಡ್ತೀರಾ? ಹಾಕಿ ಎಲ್ಲಿ ಆಡ್ ತೋರಿಸಿ ಒಂದ್ಸರಿ. ಹಾಕೋದು ಆಡೋದಲ್ಲ, ಹೆಂಗ್ ಹಾಕ್ತೀನಿ ತೋರಿಸ್ತೀನಿ ನೋಡಿ. ಈಗ ಕಪಟಿ ಕಪ್ಪೆ ಎಷ್ಟು ಇಟ್ಕೆ ಹೊಡೆದೆ ಅಲ್ಲ. ಎದಳ ಇಟ್ಕೆ ಕಾಪಿಟಿ. ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ. ಜೀವನದಲ್ಲಿ ಹಂಗೆ ಇರ್ತೀನಿ ಬಿಟ್ರೆ ಮದುವೆ ಹಾಕೋಗಲ್ಲ. ಕಾರ್ತಿ, ಏ ಬಾ, ನಮ್ ಕಡೆ ಒಂದ್ ಸಂಬಂಧ ಇದೆ ಕಣ, ಮದುವೆ ಆಗ್ತೀಯಾ? ನಿಮ್ ಕಡೆ ಸಂಬಂಧ ಐತೆ ಚಿಲ್ಲ. ಏನ್ ಕೆಲಸ ಮಾಡ್ತಾರೆ? ಅವ್ರು ಈ ತರ ಕೆಟ್ಟ ಫ್ಯಾಮಿಲಿ ಅಲ್ಲ, ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ. ಮತ್ತೆ ಏನಿಲ್ಲ, ಗುಂಡಿ ತೊಡೋದು, ಹೆಣ ಉಳೋದು ಅಷ್ಟೇ. ಅಯ್ಯೋ ಅಂದ್ರೆ ಹಂಗೆಲ್ಲ ಕೂಗ್ಬಿಡಿ, ನಾಚಿ ಆಗುತ್ತೆ. ನೀನ್ ನಾಟ್ಯ ಪಡೋ ಅಂತದ್ದು ಇಲ್ಲಿ ಏನು ನಡೀತಾ ಇಲ್ಲ ನೋಡಿ. ನಾನು ಹತ್ರ ಓದೋದಂಗೆ ನಿನ್ ಮಗಳು ದೂರ ಹೋಗ್ತಾಳೆ. ಅಲಿ ಅಂದ್ರೆ ಅವಳಿನ್ನು ಚಿಕ್ಕವಳಲ್ವಾ, ಸ್ವಲ್ಪ ನಾಚಿಕೆ ಸ್ವಭಾವ. ಇವಳ ಅಮ್ಮನು ಹಿಂಗೆ ದೂರ ಹೋಗಿನೇ ಇವಳು ಹುಟ್ಟಿದ್ದು. ಅಲಿ ಅಂದ್ರೆ ಹೆಣ್ಮಕ್ಳು ಅಂದ್ಮೇಲೆ ನಾಚಿಕೆ ಇರುತ್ತೆ, ನಾವು ಹಂಗೆ ಬಾಚ್ಕೊಂಡ್ಬಿಡ್ಬೇಕು. ಮಗಳೇ, ಅಳಿ ಅಂದ್ರೆ ಕರಿತಾ ಇದಾರೆ, ಹೋಗಮ್ಮ. ಅಳಿ ಅಂದ್ರೆ ಮಾವ ತೋಚ್ಕೊಂಡ್ಬಿಡ್ತೀನಿ. ನಿನ್ನ ನಾನು ತಪ್ಕೋಬೇಕೇನೋ? ಅಯ್ಯೋ ನನ್ನ ಮಗನೇ, ನಮ್ಮ ಮಾವನ ಮುಂದೆ ನನಗೆ ಹಾಕೊಡ್ತೀಯ? ಅಳಿ ಅಂದ್ರೆ ಏನಾಯ್ತು? ಏನ್ರಿ ನೀವು ಅಪ್ಪನ ಕರಿತೀರಾ? ನಂಗೆ ನಾಚಿಕೆ ಆಗಲ್ವಾ? ಡೌರಾಣಿ, ಮಾವ ನಾನೊಬ್ಬ ಅನಾಥ. ಚಿಕ್ಕ ವಯಸ್ಸಿನಿಂದ ನಾನು ಅಪ್ಪ ಅಮ್ಮನ್ ನೋಡೇ ಇಲ್ಲ. ನೀವ್ ನೋಡಿದ್ರೆ ನಂಗೆ ನಮ್ಮ ಅಪ್ಪನ್ ನೋಡ್ದಂಗ ಆಗುತ್ತೆ ಮಾವ. ಅಳಿ ಅಂದ್ರೆ ಮಾವ ಕೆಮ್ಮು. ನನ್ನ ಮನೆಯಲ್ಲಿ ನನ್ನ ಮನೆ ದೇವರಿಗೆ ಕೆಮ್ಮು. ಅಂದರೆ ಮನೆಯಲ್ಲಿ ಧೂಳ ಜಾಸ್ತಿ ಆಗಿದೆ. ಏನ ನೋಡ್ತಾ ಇದೀಯಾ? ಅದೇ ಧೂಳ ಅಂದ್ರಲ್ಲ, ಎಲ್ಲಿ ಅಂತ ನೋಡ್ತಿದ್ದೀನಿ. ಧೂಳ ಮನೆ ತುಂಬಾ ಆಗಿದೆ, ಹೋಗಿ ಕ್ಲೀನ್ ಮಾಡು. ನಾನ್ ಯಾಕೋ ಕ್ಲೀನ್ ಮಾಡ್ಲಿ? ಮಾಡಲ್ವಾ? ಚಿನ್ನ, ಮನೆ ಓನರ್ ಯಾರು? ನೀವು. ಮನೆ ಕೆಲಸದವನ್ ಯಾರು? ಅವರು. ಮತ್ತೆ ಹೇಳಿ ಮಾಡು. ಏನೇ ಮಾಡೋ ಅಂತದ ಯಾವ ಒಡದ ಹೇಳು. ಮಾಡು. ಅಂದ್ರೆ ಹಿಂಗ್ ಒಡದ ಹೇಳು ಅಂತ ಹೇಳಿದೆ ಮಾವ.
ನಿನ್ಗೇನಾದ್ರೂ ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಾ? ಆಡ್ಸ್ ಮೇಲೆ ಏನ್ ಬರ್ತಾ ಇಲ್ಲ ಅಳಿ ಅಂದ್ರೆ ಬರ್ತಾ ಇದೆ ಮಾವ, ಬರ್ತಾ ಇಲ್ಲ ಅಂತ ಹೇಳ್ತಾನೆ. ನನಗ್ ಬರ್ತಾ ಇದೆ. ಹೋಗಿ ಬಾತ್ರೂಮ್ ನ ಕ್ಲೀನ್ ಮಾಡು. ನಾನೇ ಕ್ಲೀನ್ ಮಾಡ್ಲಿ? ನಾನ್ ಮಾಡಲ್ಲ ಕಣಲ್ಲ. ಮಾಡಲ್ಲ? ಮನೆ ಓನರ್ ಯಾರು? ನೀವು ಮನೆ ಕೆಲಸದವ್ನ ಯಾರು? ಇವ್ನು. ಮತ್ತೆ ಕ್ಲೀನ್ ಮಾಡಕ್ಕೆ ಹೇಳಿ. ಕ್ಲೀನ್ ಮಾಡು. ಯಾದಳ ನಿನ್ನೆ ಅಂದಳಿ, ನಾನ್ ಯಾಕೋ ಕ್ಲೀನ್ ಮಾಡ್ಲಿ? ಮಾಡಲ್ಲ ಮಾಡಲ್ಲ ಮಾಡಲ್ಲ. ಮಾವ, ಮನೆ ಕೆಲಸದವನು ಕೆಲಸ ಮಾಡಲ್ಲ ಅಂದ್ಮೇಲೆ ಅವನು ಮನೇಲಿ ಇರ್ಬೇಕಾ? ಇರಬಾರ್ದು ಅಳಿ ಅಂದ್ರೆ ನಾವು ಜೇನುಗೂಡ್ ತರ ಇದ್ದೇವೆ. ಬೇಡ ಅಳಿ ಅಂದ್ರೆ ಲೈ ಹೋಗ, ನಮ್ಮ ಮನೆ ಬಿಟ್ಟು ಹೋಗ. ನಿಲ್ಸಿ. ಸಾಕು ಸಾಕು ಈ ಕಣ್ಣ ಮುಚ್ಚಲ ಆಟ. ಅಪ್ಪ ಅವ್ನ್ ಯಾರು ಅನ್ಕೊಂಡಿದ್ದೀರಾ? ಮನೆ ಕೆಲ್ಸದವನು ಅಲ್ಲ, ಇವನು ನಾನ್ ಲವ್ ಮಾಡ್ತಿರೋ ಹುಡ್ಗ. ನಾವಿಬ್ರು ಮದ್ವೆ ಆಗ್ಬೇಕು ಅಂತಾನೆ ನೀವು ಫಿಕ್ಸ್ ಮಾಡಿದ ಹುಡ್ಗನ ಕಿಡ್ನಾಪ್ ಮಾಡಿ ಕೂಡಾಕಿದ್ದು ನಾವೇ. ನೋಡು ಪಪ್ಪ, ನಾನ್ ಬದುಕಿದ್ರು ಇವನ್ ಜೊತೆನೆ, ಸತ್ರು ಇವನ್ ಜೊತೆನೆ. ಶಾಬಾಷ್ ಶಾಬಾಷ್ ಮಗಳೇ, ಹೆತ್ತ ತಂದೆ ಎದೆಗೆ ಜಾಡ್ಸ್ ಒದ್ಬಿಟ್ಟೆ ಅಲ್ಲ. ಗೊತ್ತಿತ್ತು ನೀನ್ ಅವನ್ನ ಪ್ರೀತಿ ಮಾಡ್ತೀಯ ಅಂತ ಮುಂಚೆನೆ ಗೊತ್ತಿತ್ತು. ಎಲ್ಲನ್ನ ಕೈ ಬಿಟ್ಟು ಹೋಗ್ಬಿಡ್ತೀಯ ಅಂತ ಪ್ಲಾನ್ ಮಾಡಿ ಇವ್ರ ಕೈಯಿಂದ ತಾಳಿ ಕಟ್ಸಿದೆ. ಅವನ್ ಯಾರು ಗೊತ್ತಾ? ಮಜಾ ಭಾರತ ಜಗ್ಗಪ್ಪ. 3 ವರ್ಷದಿಂದ ಸುಷ್ಮಿತಾ ಸುಷ್ಮಿತಾ ಅಂತ ಅವಳಿಂದನೇ ಸುತ್ತಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ರಕ್ಷುಮಣ್ಣನ ಕೈಯಿಂದ ತಾಳಿ ಕಟ್ಬಿಟ್ಟಿದೆ. ರಕ್ಷುಮಣ್ಣನ ಕೈಯಿಂದ ತಾಳಿ ಕಟ್ಬಿಟ್ಟಿದೆ. ಏಯ್ ಬಾರೋ ಇಲ್ಲಿ. ನೀನು ಅವ್ರ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿದ್ಯಾ? ಯಾಕೆ ನೀ ಅವನ ಹತ್ರ ತಲೆ ಕಡಿಸ್ಕೊಂಡಿಲ್ವಾ? ಅಡ್ಜಸ್ಟ್ ಮಾಡ್ಕೊಂಡಿರೋಣಪ್ಪ. ಏನು ಅಡ್ಜಸ್ಟ್ ಮಾಡ್ಕೊಂಡಿರೋದು? ಇನ್ನೊಂದು ಕ್ಷಣ ಇರ್ಬೇಡ, ಹೊರಟೋಗು. ಹೋಗ್ತೀನಿ. ಹೋಗು. ಎಲ್ಲಿ ಇವಳು ಹಬ್ಳ ತುಪ್ಪುಡ್ತಿದ್ರಿ? ತುಸ ತುಸ. ಥು, ಒಬ್ಬವನ್ ಬಂದ ಪ್ರೀತಿ ಮಾಡ್ತೀನಿ ಅಂತ ಮೋಸ ಮಾಡ್ದ, ಇನ್ನೊಬ್ಬವನು ನನ್ ಮೇಲಿನ ಆಸೆಗೆ ಈ ತಾಳಿನ ಕಟ್ಟ. ಈ ಗಂಡಸ್ರ ಕುಲನೇ ಇಷ್ಟು. ಹಲೋ, ನಾನು ತಾಳಿ ಕಟ್ಟಿದ್ದು ನಿನ್ನ ಮೇಲಿನ ಆಸೆಗಲ್ಲ. ಒಬ್ಬ ಅಪ್ಪ ತನ್ನ ಮಗಳ ಭವಿಷ್ಯದ ಬಗ್ಗೆ ಇಟ್ಕೊಂಡಿರೋ ಕನಸು, ಒಬ್ಬ ಅಮ್ಮ ತನ್ನ ಮಗಳ ಬಗ್ಗೆ ಇಟ್ಕೊಂಡಿರೋ ಮಮತೆ, ಆ ಊರ್ನವರು ನಿನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆ, ಇದ್ಯಾವುದು ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ತಾಳಿ ಕಟ್ಟಿದೆ. ನೋಡು, ಇವಾಗ್ಲೂ ನನ್ನ ಜೊತೆ ನಿನಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ತಾಳಿನ ಕಟ್ಟು. ಆಮೇಲೆ ನಿನ್ನ ಸ್ಟೈಲ್ ತುಂಬಾ ಇಷ್ಟ ಜಗ. ಥ್ಯಾಂಕ್ ಯು. ಸಕ್ಕತ್ತಾಗಿ ಒಂಥರ ಸ್ಟೈಲಿಶ್ ಆಗಿ ನೀನು. ಐ ಥಿಂಕ್ ಫಸ್ಟ್ ಟೈಮ್ ನಾನು ನಂದೀಶನ್ ಕಣ್ಣಲ್ಲಿ ಒಂದು ಫೈರ್ ನೋಡಿದ್ದು. ಹಿ ವಾಸ್ ಆಸಮ್. ನಂದು ಥ್ಯಾಂಕ್ ಯು ಮೇಡಮ್. ಸಕ್ಕತ್ತಾಗಿ ಮಾಡಿದೆ ಮಗ ನೀನು, ನಿಜವಾಗ್ಲೂ ಹೇಳ್ತೀನಿ. ಐ ಆಮ್ ಟೋಟಲಿ ಇನ್ ಲವ್ ವಿತ್ ಯೋರ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ